ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ ಸಿದ್ರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ಈ ನವೋದಯದಲ್ಲಿ ಬರುವಂತಹ ಗದ್ಯಾಂಶಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಪತ್ರಿಕೆ 4ರಲ್ಲಿ ಗದ್ಯ ಭಾಗ 1ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿದ್ಯಾರ್ಥಿಗಳು ನಾವು ನವೋದಯ ಶಾಲೆ ಆಯ್ಕೆ ಆಗಬೇಕಾಗಿತ್ತು ಅಂದರೆ ನೀವು ಗದ್ಯಾಂಶದಲ್ಲಿ ಹೆಚ್ಚು ಅಂಕವನ್ನು ಪಡಿಬೇಕಾಗ್ತಾ ಇದೆ. ಯಾಕಂದರೆ ನಾವು ಇಷ್ಟಪಟ್ಟ ಭಾಷೆ ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ. ಅಂದರೆ ಕನ್ನಡದಲ್ಲಿ ನಾವು ಗದ್ಯಾಂಶದಲ್ಲಿ ಹೆಚ್ಚು ಅಂಕವನ್ನು ಪಡೆದರೆ ಮಾತ್ರ ನಾವು ಈ ನವೋದಯ ಶಾಲೆ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳ ಸಲುವಾಗಿ ಗದ್ಯಾಂಶದಲ್ಲಿ ಹೆಚ್ಚು ಅಂಕವನ್ನು ಪಡಿಬೇಕಂದ್ರೆ ಗದ್ಯ ಭಾಗವನ್ನು ಯಾವ ರೀತಿ ಓದಬೇಕು, ಗದ್ಯಾಂಶದಲ್ಲಿ ಬರುವಂಥ ಪ್ರಶ್ನೆಯನ್ನು ಯಾವ ರೀತಿ ಉತ್ತರಿಸಬೇಕು, ಯಾವ ರೀತಿ ಉತ್ತರಗಳನ್ನು ಹುಡುಕಾಡಬೇಕು ಅನ್ನೋದನ್ನು ನಾನು ವಿವರಣ ಸಮೇತವಾಗಿ ನಾನು ನಿಮಗೆ ಒಂದು ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಪ್ರಾರಂಭದಿಂದ ಕೊನೆಯವರೆಗೆ ನನ್ನ ವಿಡಿಯೋಗಳನ್ನು ನೋಡಿಕೊಂಡು ನಂತರನೇ ಓದೋದನ್ನು ನಂತರೇ ಪ್ರಾಕ್ಟೀಸ್ ಮಾಡಿ ನೀವು ಪರ್ಫೆಕ್ಟ್ ಆಗಿದ್ದೆ ಆದರೆ ಈ ನವೋದಯದಲ್ಲಿ ಕೂಡ ನೀವು 25 ಅಂಕಗಳಿಗೆ 25 ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಒಂದು ಗದ್ಯ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಗದ್ಯ ಭಾಗ 1ರಲ್ಲಿ ನಿಮಗೆ ಕೊಡ್ತಾ ಇರೋದ್ರ ಬಗ್ಗೆ ಸ್ವಲ್ಪ ಗಮನವಿಟ್ಟು ನೋಡ್ಕೋಬೋದು. ಇಲ್ಲಿ ನೋಡ್ಕೊಡ್ರಿ, ಗದ್ಯ ಭಾಗ 1ರಲ್ಲಿ ನಾನು ಹೇಳ್ತಾ ಇರೋದು, ಒಂದು ಹಕ್ಕಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡು ಅದನ್ನು ಕುಕ್ಕಲು ಶುರು ಮಾಡಿತು. ಒಂದು ಹಕ್ಕಿ ಅದಲ್ಲ, ಒಂದು ಪಕ್ಷಿ ಏನು ಮಾಡಿತು, ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡು. ಒಂದು ಪಕ್ಷಿ ಕನ್ನಡಿ ಮುಂದೆ ನಿಂತ್ಕೊಳ್ತು, ಆ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿತು. ಆ ಪ್ರತಿಬಿಂಬವನ್ನು ನೋಡಿದ ತಕ್ಷಣ ಏನು ಮಾಡಿತು, ಆ ಪಕ್ಷಿಗೆ ಅದು ತನ್ನ ಕುಕ್ಕಲು ಶುರು ಮಾಡಿತು. ಆ ಕನ್ನಡಿಯಲ್ಲಿ ಕಾಣುತ್ತಿರುವಂಥ ಪಕ್ಷಿ ತಾನೇ ಅಂತ ತಿಳ್ಕೊಳ್ಳಿಲ್ಲ, ಅದು ಇನ್ನೊಂದು ಪಕ್ಷಿ ತಿಳ್ಕೊಂಡು ಅದಕ್ಕೆ ಕುಕ್ಕಲಿಕ್ಕೆ ಶುರು ಮಾಡ್ತಾ ಇದೆಯಂತೆ. ತನ್ನ ಕೊಕ್ಕಿಗೆ ನೋವಾದರೂ ಅದು ಕುಕ್ಕುವುದನ್ನು ನಿಲ್ಲಿಸಲಿಲ್ಲ ಅಂತೆ. ಅದು ಪದೇ ಪದೇ ಕನ್ನಡಿಯಲ್ಲಿ ಕುಕ್ತಾ ಇದೆ. ಕುಕ್ಕುವುದರಿಂದ ತನ್ನ ಕುಕ್ಕಿಗೆ ನೋವಾಗ್ತಾ ಇತ್ತು. ಆದರೆ ಆ ಕೊಕ್ಕಿಗೆ ನೋವಾದರೂ ಕೂಡ ಆ ಪಕ್ಷಿ ಆ ಕನ್ನಡಿಗೆ ಕುಕ್ಕುವುದನ್ನು ನಿಂದಿಸಲಿಲ್ಲ. ಕೊನೆಗೆ ತಣ್ಣಗಾಗಿ ಅದು ದೂರ ಹಾರಿ ಹೋಯಿತು. ಪದೇ 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 ಆ ಕನ್ನಡಿಗೆ ತನ್ನ ಕೊಕ್ಕಿನಿಂದ ಅದು ಕೊಕ್ಕಿ ಅದಕ್ಕೆ ನೋವಾದ ಮೇಲೆ ಅಲ್ಲಿಂದ ಆ ಒಂದು ಕನ್ನಡಿಯನ್ನು ಬಿಟ್ಟು ದೂರ ಹಾರಿ ಹೋಯ್ತಂತೆ. ಮರುದಿನವೂ ಇದೇ ಪುನರಾವರ್ತನೆ. ಮತ್ತೆ ಮರುದಿನ ಬಂತು, ಆ ಮತ್ತೆ ಕನ್ನಡಿ ಮುಂದೆ ನಿಂತ್ಕೊಂತು, ಮತ್ತೆ ತನ್ನ ಪಕ್ಷಿಯಿಂದ ತನ್ನ ವಿರುದ್ಧ ಪಕ್ಷಿ ತಿಳ್ಕೊಂತು, ಮತ್ತೆ ತನ್ನ ಕೆಲಸವನ್ನು ಹಾಗೆ ಪುನರಾವರ್ತನೆ ಮಾಡ್ತಾ ಶುರು ಮಾಡಿತು. ತಾನು ಕುಕ್ಕುವುದು ತನ್ನ ಪ್ರತಿಬಿಂಬವನ್ನು ಅಂತ ಅದಕ್ಕೆ ತಿಳಿಯಲೇ ಇಲ್ಲ. ಆ ಪಕ್ಷಿಗೆ ನಾನು ನನ್ನ ಪ್ರತಿಬಿಂಬಕ್ಕೆ ನಾನು ಕುಗ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲಿಲ್ಲ. ಅಂದರೆ ಅದು ಇನ್ನೊಂದು ಪಕ್ಷಿ ಅಂತ ತಿಳ್ಕೊಳ್ತು. ತನ್ನ ಎದುರಾಗಿರುವಂಥ ಪಕ್ಷಿ ಅಂತ ತಿಳ್ಕೊಂಡು ಆ ಪಕ್ಷಿಯ ಕುಕ್ಕಿ ಅದು ಅದನ್ನು ಏನೋ ಒಂದು ಗಾಯಗೊಳಿಸ್ಬೇಕಂತ ಅದು ಆ ಪಕ್ಷಿನ ಕುಗ್ತಾ ಇತ್ತಂತೆ. ಆದರೆ ಅದು ತನ್ನ ಪ್ರತಿಬಿಂಬ ಅಂತ ಆ ಪಕ್ಷಿ ಅರ್ಥನೇ ಆಗಲಿಲ್ಲಂತೆ. ಕೊನೆಗೆ ತನ್ನಲ್ಲಿದ್ದ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಕುಕ್ಕಿದಾಗ ಕನ್ನಡಿ ಒಡೆದು ಚೂರು ಚೂರಾಯಿತು. ಪ್ರತಿದಿನ ಬರ್ತಾ ಇತ್ತು. ಪ್ರತಿದಿನ ಆ ಒಂದು ಕನ್ನಡಿಯಲ್ಲಿ ನೋಡಿಕೊಂಡು ಆ ತನ್ನ ಪ್ರತಿಬಿಂಬಕ್ಕೆ ದಿನ ಕುಗ್ತಾ ಇತ್ತು. ಪ್ರತಿದಿನ ಕುಕ್ಕಿ 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 ಒಂದಿನ ಏನಾಯ್ತು, ತನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆ ಕುಕ್ಕಿದ ಮೇಲೆ ಆ ಕನ್ನಡಿ ಏನಾಯಿತು, ಹೊಡೆದು ಚೂರು 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 ಆಯಿತು. ಈಗ ಅದರ ಪ್ರತಿಬಿಂಬ 4 ಆಯಿತು, 5 ಆಯಿತು. ಮೊದಲ ಒಂದೇ ಪ್ರತಿಬಿಂಬ ಇತ್ತು, ಒಂದೇ ಕಾಣ್ತಾಯಿತ್ತು ಪಕ್ಷಿ. ದಿನಾಳು ತನ್ನ ಪುನರಾವರ್ತನೆ ಮಾಡಿದ ಮೇಲೆ ಕುಕ್ಕಿ 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 ತನ್ನ ಎಲ್ಲ ಶಕ್ತಿಯನ್ನು ಪ್ರದರ್ಶಿಸಿದ ಮೇಲೆ ಅದು ಕುಕ್ಕಿದ ಮೇಲೆ ಅದು ತುಣುಕ್ ತುಣುಕ್ ಚೂರು 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 ಆಗಿಬಿಡ್ತು. ಕನ್ನಡಿ ಚೂರು ಎಷ್ಟು ಚೂರು ಆಯಿತೋ ಅಷ್ಟು ಪಕ್ಷಿಗಳು ಕಾಣಕತ್ತಿ ಬಿಟ್ಟವಲ್ಲ ಪ್ರತಿಬಿಂಬದಲ್ಲಿ. ಆವಾಗ ಅದಕ್ಕೆ 4 ಆಯಿತು, 5 ಆಯಿತು. ಅದು ತನ್ನ ಶತ್ರುಗಳ ಸಂಖ್ಯೆ ಹೆಚ್ಚಾಯಿತು. ಹೆಚ್ಚಾದದ್ದನ್ನು ಕಂಡು ಎದರಿ ದೂರಕ್ಕೆ ಹಾರಿ ಹೋಯ್ತಂತೆ. ಅಯ್ಯೋ, ಮೊದಲು ಒಂದೇ ಪಕ್ಷಿ ಇತ್ತು, ನಾನು ವೈರಿ ಒಂದೇ ಅಂತ ತಿಳ್ಕೊಂಡಿದ್ದೀನಿ. ಈಗ ಇಷ್ಟು ಪಕ್ಷಿಗಳು ನನಗೆ ಬಂದುವಲ್ಲ, ಇಷ್ಟು ಪಕ್ಷಿಗಳು ನನಗೆ ಎದುರಾದವಲ್ಲ, ಇಷ್ಟು ಪಕ್ಷಿಗಳನ್ನು ಶತ್ರುಗಳಾದವು ಅಂತ ತಿಳ್ಕೊಂಡು ಆ ಪಕ್ಷಿ ಏನು ಮಾಡ್ತಂತೆ, ಎದರಿ ದೂರಕ್ಕೆ ಹಾರಿ ಹೋಯಿತು. ವಿದ್ಯಾರ್ಥಿಗಳೇ, ಮನುಷ್ಯನಿಗೆ ಶತ್ರುಗಳ ಹೆಚ್ಚಾಗುವುದು ಹೀಗೆ. ಕತೆ ಮುಗಿದ ನಂತರ ಸಂತ ಒಬ್ಬ ಋಷಿ ದೀರ್ಘ ನಿಟ್ಟುಸಿರು ಬಿಡುತ್ತಾ ಅದರ ತಾತ್ಪರ್ಯವನ್ನು ತನ್ನ ಶಿಷ್ಯಂದಿರ ಮುಂದಿಟ್ಟಂತೆ.
ಇದು ಒಂದು ನಡೆದಿರುವಂಥ ಒಂದು ಘಟನೆಯನ್ನು ಒಬ್ಬ ಸನ್ಯಾಸಿ, ಒಬ್ಬ ಸಂತನು ಏನು ಮಾಡ್ತಾನೆ, ತನ್ನ ಶಿಷ್ಯಂದಿರ ಮುಂದೆ ಇದು ಎಲ್ಲ ನಡೆದಿರುವಂಥ ಒಂದು ಕಥೆಯನ್ನು ಏನು ಮಾಡ್ತಾನೆ, ಮಕ್ಕಳಿಗೆ ಮಾರ್ಮಿಕವಾಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅನ್ನೋದನ್ನು ನಿಮಗೊಂದು ಕಥೆಗಳ ಬಗ್ಗೆ ಕೊಟ್ಟಿರ್ತಾರೆ. ಇಡೀ ವಿದ್ಯಾರ್ಥಿಗಳ ಈ ಕಥೆಯನ್ನು 5 ರಿಂದ 6 ನಿಮಿಷ ನೀವು ಓದ್ತಾ ಹೋಗಬೇಕು. ಓದುತ್ತಾ ಕಥೆಗಳನ್ನ ಅರ್ಥ ಮಾಡಿಕೊತಾ ಹೋಗಬೇಕು. ಕತೆ ಏನು ಹೇಳ್ತಾ ಇದೆ, ಕತೆ ಎದರ ಬಗ್ಗೆ ತಿಳಿಸ್ತಾ ಇದೆ ಅಂತ ನೀವು ಎಲ್ಲ ಕಥೆಯನ್ನು ಅರ್ಥ ಮಾಡಿಕೊಂಡ ಮೇಲೆ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸಲಿಕ್ಕೆ ಹೋದಾಗ ಮಾತ್ರ ನಿಮಗೆ ಅಂಕ ಸಿಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಕೊಟ್ಟಿರುವ ಮೊದಲನೇ ಪ್ರಶ್ನೆಯನ್ನು ಓದ್ಕೋಬೇಕು. ಓದಿಕೊಂಡ ಮೇಲೆ ಈ ಪ್ರಶ್ನೆಗೆ ಉತ್ತರ ಗದ್ಯಾಂಶ ಎಲ್ಲಿ ಬರ್ತಾ ಇದೆ ಅಂತ ಹುಡುಕಾಡಬೇಕು. ನಿಮಗೆ 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳು ನೇರವಾಗಿ ಗದ್ಯಾಂಶದಲ್ಲೇ ಕೊಟ್ಟಿರ್ತಾರೆ. ಆ ಥರ ನೀವು ಹುಡುಕಾಡಿದಾಗ ಮಾತ್ರ ನಿಮಗೆ ಎಲ್ಲ ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಈ ಥರ ನೀವು ಕಥೆಯನ್ನು ಓದೋದನ್ನು ಕಲ್ಕೊಳ್ಳಿ. ಫಸ್ಟ್ ನಿರರ್ಗಳವಾಗಿ ಓದೋದನ್ನು ಕಲ್ಕೊಳ್ಳಿ. ಓದಿದ್ದನ್ನು ಅರ್ಥ ಮಾಡಿಕೊಂತ ಹೋದಾಗ ಮಾತ್ರ ನಾವು ಗದ್ಯ ಭಾಗದಲ್ಲಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಕಥೆ ನಮಗೆ ತುಂಬ ಅರ್ಥ ಆಯಿತು ಅನ್ಕೋತಾ ಇದ್ದೀನಿ. ಈಗ ಈ ಗದ್ಯಾಂಶಕ್ಕೆ ಸಂಬಂಧಪಟ್ಟಿರುವಂಥ ಮೊದಲನೇ ಪ್ರಶ್ನೆ ನೋಡ್ತೀನಿ. ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1ರಲ್ಲಿ ತಾನು ಕುಕ್ಕುವುದು ತನ್ನ ಪ್ರತಿಬಿಂಬವನ್ನು ಅಂತ ಅದಕ್ಕೆ ತಿಳಿಯಲಿಲ್ಲ. ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ. ತಾನು ಕುಕ್ಕುವುದು ತನ್ನ ಪ್ರತಿಬಿಂಬವನ್ನು ಅಂತ ಅದಕ್ಕೆ ತಿಳಿಯಲಿಲ್ಲ. ಈ ವಾಕ್ಯದಲ್ಲಿ ಕುಕ್ಕುವುದು ಇದು ಒಂದು ಅಂದರೆ ಆಯ್ಕೆ ಕೊಟ್ಟರೆ ಅದ್ರಾಗ ಯಾವುದು ಆಗ್ತಾ ಇದೆ? ಒಂದು ಕ್ರಿಯಾ ವಿಶೇಷಣನ, ಧಾತು, ಕ್ರಿಯಾಪದ, ನಾಮಪದ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ತಾನು ಕುಕ್ಕುವುದು ತನ್ನ ಪ್ರತಿಬಿಂಬವನ್ನು ಅಂತ ಅದಕ್ಕೆ ತಿಳಿಲಿಲ್ಲ ಪಕ್ಷಿಗೆ. ಇಲ್ಲಿ ಕುಕ್ಕುವುದು ಅನ್ನೋದು ಏನಿದು ಅಂದರೆ ಕ್ರಿಯಾ ವಿಶೇಷಣ ಆಗುವುದಿಲ್ಲ, ನಾಮಪದ ಆಗುವುದಿಲ್ಲ, ಧಾತು ಆಗುವುದಿಲ್ಲ. ಸರಿಯಾದ ಉತ್ತರ ಕ್ರಿಯಾಪದ ಆಗ್ತಾ ಇದೆ. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೇವೆ. ಕುಕ್ಕು ಅನ್ನೋದು ಧಾತು ಆಗ್ತಿತ್ತು. ಕುಕ್ಕುವುದು ಅನ್ನೋದು ಇದು ಕ್ರಿಯಾಪದ ಆಗ್ತಾ ಇದೆ. ವರ್ಬ್ ಅಂತ ಕರಿತದೆ ಇಂಗ್ಲೀಷ್ನಲ್ಲಿ. ಕಳೆದ 2-3 ವರ್ಷಗಳಿಂದ ಗದ್ಯಾಂಶದಲ್ಲೇ ನಿಮಗೆ ವ್ಯಾಕರಣದ ಮೇಲೆ ಪ್ರಶ್ನೆಗಳನ್ನು ಕೇಳೋದ್ರಿಂದ ನಾವು ನಿಮಗೆ ವ್ಯಾಕರಣದ ಮೇಲೆ ನಿಮ್ಮ ಒಂದು ಗದ್ಯಾಂಶದಲ್ಲಿ ನಿಮಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಮಾಡಿದ್ದೀವಿ. ಈ ಥರ ವಿದ್ಯಾರ್ಥಿಗಳು ನೀವು ಗ್ರಾಮರನ್ನು ಕೂಡ ಚೆನ್ನಾಗಿ ಅರ್ಥಗೊಂಡ್ರೆ ಮಾತ್ರ ನಿಮಗೆ ಹೆಚ್ಚು ಅಂಕ ಸಿಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ 62ನೇ ಪ್ರಶ್ನೆ ಬರ್ತಾ ಇದ್ದೀನಿ. ಅಕ್ಕಿಯು ಕನ್ನಡಿಯಲ್ಲಿನ ಹಕ್ಕಿಯನ್ನು ಏನೆಂದು ಭಾವಿಸಿತು? ನೋಡಿ ಎಷ್ಟು ಚೆನ್ನಾಗಿದೆ ಪ್ರಶ್ನೆ. ಇದು ನೇರವಾದ ಪ್ರಶ್ನೆ, ಗದ್ಯಾಂಶದಲ್ಲಿ ಕೊಟ್ಟಿದೆ. ಹಕ್ಕಿಯು ಕನ್ನಡಿಯಲ್ಲಿನ ಅಕ್ಕಿಯನ್ನು ಏನೆಂದು ಭಾವಿಸಿತ್ತು ಅಂತ ಪ್ರಶ್ನೆ. ಸಹಪಾಠಿ ಇದು ಆಗೋದಿಲ್ಲ. ಮಿತ್ರ ಗೆಳೆಯ ತಿಳ್ಕೊಂಡಿತ್ತಂತೆ, ಇದು ಅಲ್ಲ. ಪ್ರತಿಬಿಂಬ ಇದೂ ಅಲ್ಲ. ಅದು ಏನು ತಿಳ್ಕೊಂಡಿತ್ತಂದರೆ ಅದು ಅದರ ಶತ್ರು ಅಂತ ತಿಳ್ಕೊಂಡಿತ್ತು, ನನ್ನ ವೈರಿ ಅಂತ ತಿಳ್ಕೊಂಡು ಅದು ಕುಕ್ಕಿ ಅದನ್ನು ಸಾಯಿ ಹೊಡಿಬೇಕಂತ ತಿಳ್ಕೊಂಡು ದಿನಾಲು ಕುಗ್ತಾ ಇತ್ತು ಅಂತ ಗದ್ಯಾಂಶದಲ್ಲೇ ಕೊಟ್ಟಿರೋದ್ರಿಂದ 62 ಸರಿಯಾದ ಉತ್ತರ ಡಿ ಆಪ್ಷನ್ ರೈಟ್ ಆಗ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು 2 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೇವೆ ಅಂದರೆ ಹಾಗಾದರೆ 3ನೇ ಪ್ರಶ್ನೆ ಏನು ಕೇಳಿದಾರೆ ನೋಡೋಣ. ಪ್ರಶ್ನೆ ಸಂಖ್ಯೆ 3 ನೋಡಿಲ್ಲಿ. ನಿಟ್ಟುಸಿರು ಈ ಪದದ ಸಮಾನಾರ್ಥಕ ಪದ ಅಂತ ಕೇಳ್ತಾರೆ. ಯಾವಾಗಲೂ ನಿಮಗೆ ಹೇಳ್ತಾ ಇದ್ದೇನೆ, ಗದ್ಯಾಂಶದಲ್ಲಿ ನಿಮಗೆ ಸಮಾನಾರ್ಥಕ ಪದ, ವಿಲೋಮ ಪದ, ವಿರುದ್ಧ ಪದ ಈ ಥರ ಪದವನ್ನು ಬಳಸ್ತಾ ಇದ್ದಾರೆ. ಹಾಗಾದರೆ ನಿಮಗೆ ಇಲ್ಲಿ ಗದ್ಯಾಂಶದಲ್ಲಿ ನಿಟ್ಟುಸಿರು ಅಂತ ಪದವನ್ನು ಕೊಟ್ಟಿದ್ದಾರೆ. ಇದರ ಸಮಾನಾರ್ಥಕ ಪದ ಯಾವುದು? 1ನೇ ಆಯ್ಕೆ ಕಡಿಮೆ ಉಸಿರು, 2ನೇ ಆಯ್ಕೆ ದೀರ್ಘ ಉಸಿರು ಬಿಡುವಿಕೆ, 3ನೇ ಆಯ್ಕೆ ಉಸಿರಾಟಕ್ಕೆ ಸಾಧ್ಯವಾಗದಂತಹ ಉಸಿರು, 4ನೇದು ನೀರು ಕುಡಿದು ಬಿಟ್ಟ ಉಸಿರು ಅಂತ ಕೊಡ್ತಾ ಇದ್ದಾರೆ. ನಿಟ್ಟುಸಿರು ಈ ಪದದ ಸಮಾನಾರ್ಥಕ ನಾವು ಗದ್ಯಾಂಶದಲ್ಲಿ ವಾಕ್ಯವನ್ನು ಅರ್ಥ ಮಾಡಿಕೊಂಡದ ಅನಿಸ್ತಾ ಇದೆ. ದೀರ್ಘ ಉಸಿರು ಬಿಡುವಿಕೆಗೆ ನಾವು ನಿಟ್ಟುಸಿರು ಅಂತ ಕರಿತೇವೆ. ಆ ಪಕ್ಷಿ ದಿನಾಲು ಬರ್ತಾ ಇತ್ತು, ಬಂದು ಪದೇ ಕನ್ನಡಿಗೆ ಕುಗ್ತು. ತನ್ನ ನಿಟ್ಟುಸಿರು ಬಿಡುವವರೆಗಿದ್ದಾಗ ಅದು ಕನ್ನಡಿ ಹೊಡೆದು ಹೋಯಿತು, ಚೂರಾಯಿತು, 4 ಇತ್ತು 5 ಆಯಿತು ಅಂತ ಕೊಟ್ಟಿದ್ದಾರಲ್ಲ. ಆಕೆ ಸಂಬಂಧಪಟ್ಟಂಥ ವಾಕ್ಯ ನೋಡಿದಾಗ ನಿಟ್ಟುಸಿರು ಈ ಪದದ ಸಮಾನಾರ್ಥಕ ಪದ, ದೀರ್ಘ ಉಸಿರು ಬಿಡುವಿಕೆ ಸರಿಯಾಗುತ್ತೆ, ಕಡಿಮೆ ಉಸಿರು ಆಗುವುದಿಲ್ಲ, ಉಸಿರಾಟಕ್ಕೆ ಸಾಧ್ಯವಾಗದಂಥ ಉಸಿರು ಉತ್ತರ ಆಗುವುದಿಲ್ಲ, ನೀರು ಕುಡಿದು ಬಿಟ್ಟು ಉಸಿರು ಇದು ಆಗುವುದಿಲ್ಲ. 3 ಆಯ್ಕೆ ಆಗಲ್ಲ ಅಂದರೆ ಆಯ್ಕೆ ಸರಿ ಆಗ್ತಾ ಇರೋದು ಬಿ ಆಯ್ಕೆ ಸರಿ ಆಗ್ತಾ ಇದೆ. ಈ ಥರ ವಿದ್ಯಾರ್ಥಿಗಳು ನೀವು
ಯೋಚನೆ ಮಾಡಿ ಉತ್ತರಿಸ್ಕೊತಾ ಹೋದಾಗ ಮಾತ್ರ ನಿಮಗೆ ಸರಿ ಅಂಕ ಸಿಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 64. ಸಂತನು ಹಕ್ಕಿಯ ಕಥೆ ಯಾರಿಗೆ ಹೇಳುತ್ತಿದ್ದನು? ಇದು ಕೂಡ ಗದ್ಯಾಂಶದಲ್ಲಿ ಬರುವಂಥ ನೇರವಾದ ಪ್ರಶ್ನೆ. ಈ ಪ್ರಶ್ನೆಗೆ ನಿಮ್ಗೆ ಕನ್ಫ್ಯೂಸ್ ಆದರೆ ವಾಪಸ್ಸು ಗದ್ಯಾಂಶದಲ್ಲಿ ಹೋಗಿ ಅದು ಎಲ್ಲಿ ಬರ್ತಾ ಇದೆ ನೋಡ್ಕೊಳ್ಳಿ. ಈ ಪ್ರಶ್ನೆಗೆ ನಿಮಗೆ ಗದ್ಯಾಂಶದಲ್ಲಿ ಲಾಸ್ಟ್ ಲೈನ್ದಲ್ಲಿ ಕೊಟ್ಟಿದ್ದಾನೆ, ಸಂತನು ಹಕ್ಕಿಯ ಕಥೆ ಯಾರಿಗೆ ಹೇಳುತ್ತಿದ್ದನು, ಓದುಗರಿಗೆ ಅಂತ ಗದ್ಯಾಂಶದಲ್ಲಿ ಕೊಟ್ಟಿಲ್ಲ, ಇದು ತಪ್ಪು. ಮಕ್ಕಳಿಗೆ ಅಂತ ಪದನೇ ಬಳಸಿಲ್ಲ, ಇದು ಹೋಯ್ತು. ತನಗೆ ತಾನೇ ಹೇಳ್ಕೊತಾ ಇದ್ನಂತ ಗದ್ಯಾಂಶದಲ್ಲಿ ಕೊಟ್ಟಿಲ್ಲ. ಗದ್ಯಾಂಶದಲ್ಲಿ ಏನು ಕೊಟ್ಟಿದ್ದಾನೆ ಲಾಸ್ಟು, ಆ ಸಂತನು ತನ್ನ ಶಿಷ್ಯಂದರ ಮುಂದೆ ಹೇಳ್ತಾ ಇದ್ದಾನ ಅಂತ ಕೊಟ್ಟಿದ್ದರಿಂದ ಸರಿಯಾದ ಉತ್ತರ ಸಿ ಆಯ್ಕೆ ರೈಟ್ ಆಗ್ತಾ ಇದೆ. ಈ ಥರ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಗಳನ್ನು ಯೋಚನೆ ಮಾಡ್ತಾ ಉತ್ತರಿಸಿದ್ರೆ ಈಸಿಯಾಗಿ ನೀವು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಕೊನೆಯ ಪ್ರಶ್ನೆ ನೋಡಿಕೊಳ್ಳಿ. 65ನೇ ಪ್ರಶ್ನೆಗೆ ಏನಿದೆ ಅಂದರೆ, ಹಕ್ಕಿ ಗಾಜನ್ನು ಹೊಡೆದಾಗ ಆ ಹಕ್ಕಿಯಲ್ಲಿ ಉಂಟಾದ ಭಾವನೆ ನೋಡಿ, ಭಾರಿ ಇಂಪಾರ್ಟೆಂಟ್. ಇಂಥ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕಂದ್ರೆ ಕಥೆಯನ್ನು ನೀವು ಚೆನ್ನಾಗಿ ಓದ್ಕೋಬೇಕು. ಇದು ಎದ್ರ ಬಗ್ಗೆ ಹೇಳ್ತಾ ಇದೆ? ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕಂದ್ರೆ ಇಲ್ಲಿ ಭಯ, ಆನಂದ, ನಿರಾಶೆ, ಕೋಪ ಅಂತ ಕೊಡ್ತಾನೆ. ಇಡೀ ಕಥೆನ ಓದ್ಕೊಂಡೇವಿ. ಈ ಕಥೆಯನ್ನು ಓದ್ಕೊಂಡ್ಮೇಲೆ ಅಲ್ಲಿ ನಮ್ಗೆ ಗೊತ್ತಾಯಿತು ಹಕ್ಕಿ ಕಾಜನ್ನು ಹೊಡಿತು, 4 ಆಯಿತು, 5 ಆಯಿತು ಅಂತ ಕೊಟ್ಟಿದ್ದಾರೆ. ಆದರೆ ಆ ಹಕ್ಕಿಯಲ್ಲಿ ಉಂಟಾದ ಭಾವನೆಗಳು ಏನಾಯಿತು? ಅದಕ್ಕೆ ಆನಂದವಾಯ್ತಾ? ಆನಂದವಾಗಿಲ್ಲ. ಕೋಪ ಸಿಟ್ಟಿಗೆ ಇರ್ತಾ? ಇದು ಅಲ್ಲ. ನಿರಾಸೆ ಆಯ್ತಾ? ಆಗಲಿಲ್ಲ. ಅದಕ್ಕೆ ಏನಾಯಿತು? ಭಯ ಆಯಿತು. ಅಯ್ಯೋ, ನನ್ನ ಶತ್ರುಗಳು ಭಾಳ ಜನ ಬಂದರು, ನಾನು ಏನಾದರೂ ಮಾಡ್ತಾರೇನೋ ಅಂತ ಭಯಗೊಂಡು ಅಂತ ಗದ್ಯಾಂಶದಲ್ಲಿ ಕೊಟ್ಟಿದ್ದಾರೆ. ಹಾರಿ ಹೋಗಿಬಿಡ್ತದು. ಹಕ್ಕಿ ಗಾಜನ್ನು ಹೊಡೆದಾಗ ಆ ಹಕ್ಕಿಯಲ್ಲಿ ಉಂಟಾದ ಭಾವನೆ ಏನಾಯ್ತಂದರೆ ಅದಕ್ಕೆ ಭಯವಾಯಿತು ಅನ್ನೋದು ಕೊಟ್ಟಿದ್ದಾರೆ. ಭಯವಾಯಿತು ಅಂದರೆ ಆರು ಹೋಗಿಬಿಡ್ತು, ಅಂಜು ಹೋಗಿಬಿಡ್ತು. ಭಾಳಷ್ಟು ಜನ ಬಂದರು ನನ್ನ ವೈರಿಗಳಂತೂ ಅಂಜು ಹೋಯ್ತು ಅಂದರೆ ಅದಕ್ಕೆ ಭಯ ಅಂತ ಕರಿತೀವಿ. ಅದು ಕೋಪ ಅನ್ನೋದಿಲ್ಲ, ಅದಕ್ಕೆ ಆನಂದ ಅನ್ನಲ್ಲ, ಅದಕ್ಕೆ ನಿರಾಶೆ ಅನ್ನೋದಿಲ್ಲ, ಅದಕ್ಕೆ ನಾವು ಭಯ ಅಂತ ಕರಿತಾ ಇದ್ದೀವಿ. ಸರಿಯಾದ ಉತ್ತರ ಎ ಆಯ್ಕೆ ರೇಟ್ ಆಗ್ತಾಯಿದೆ. ಈ ಥರ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ನೀವು ಈ ಥರ ಲಕ್ಷ್ಯ ಕೊಟ್ಟು ಬಿಡಿಸ್ತಾ ಹೋಗಬೇಕು. ಆವಾಗ ನಿಮ್ಗೆ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಈ ಥರ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗಿರಿ. ನನ್ನ ಥರನ ಹೇಳೋದನ್ನು ಕಲ್ತ್ಕೊಂಡಾಗ ನೀವು ಈಸಿಯಾಗಿ ನೀವು 5 ಪ್ರಶ್ನೆಗಳಿಗೆ 5 ನೀವು ಉತ್ತರಿಸಿ ನೀವು 5 ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.